ಕೆಲಸವನ್ನು ಮಾಡೋರಿಗೆ ಮಾತ್ರ ರೇಚಕಾಪೂರ್ವಕ ನಡೆಯುತ್ತೆ, ಸಾಮಾನ್ಯ ಜನಕ್ಕೆ ನಡೆಯೋದು. ಆದ್ರಿಂದ ಇದು ಪ್ರಾಣಾಯಾಮದ ಅಂಗಗಳೇ ಅಂತನ್ನೋದನ್ನು ಇವರು ಹೇಳ್ತಾರೆ. ಅಲ್ಲಿ ಅವರೇನು ಹೇಳ್ತಾರೆ, ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ ಸೇರಿದಾಗ ನಾವು ಪ್ರಾಣಾಯಾಮ ಅಂತನ್ನೋ ಮಾತನ್ನ ವಿಶೇಷವಾಗಿ ಕುಂಭಕಕ್ಕೆ ಹೇಳೋದು. ಯಾಕೆಂದ್ರೆ ಕುಂಭಕವನ್ನು ಸಾಮಾನ್ಯ ಜನ ಮಾಡೋಲ್ಲ, ರೇಚಕಾಪೂರ್ವಕ ಎಲ್ಲರಲ್ಲೂ ನಡೆಯುತ್ತೆ, ಅದರಲ್ಲಿ ಏನು ಪ್ರಾಣಾಯಾಮ ಇಲ್ಲ. ಈ ಕುಂಭಕ ಅಂತನ್ನೋದ್ರಲ್ಲೇ ಪ್ರಾಣಾಯಾಮ ಇರೋದು ಅಂತ ಅವರು ಹೇಳ್ತಾರೆ. ಆದ್ರೆ ಇವರು ಹೇಳ್ತಾರೆ ಆ ರೇಚಕಾಪೂರ್ವಕಗಳು ಸಾಮಾನ್ಯವಾಗಿ ನಡೆಯೋಲ್ಲ ಜನರಲ್ಲಿ. ಪ್ರಯತ್ನ ಪಟ್ಟರೇನೆ ಮೂಗಿನಲ್ಲಿ ನಾವು ತುಂಬಿಸ್ಕೊಳ್ಳೋದು, ಪ್ರಯತ್ನ ಪಟ್ಟರೇನೆ ಮೂಗಿನಿಂದ ಹೊರಗೆ ಹಾಕೋದು. ಹೀಗೆ ನಾವು ಡೆಲಿಬರೇಟ್ ಆಗಿ ಏನ್ ಮಾಡ್ತೀವೋ ಅದನ್ನ ನಾವು ರೇಚಕಾಪೂರ್ವಕ ಅಂತ ಕರಿತೀವಿ. ಯಾರೋಹ ಅವರೋಹಗಳನ್ನ ನಾವು ರೇಚಕಾಪೂರ್ವಕ ಅಂತ ಕರೆಯೋಲ್ಲ. ಆದ್ರಿಂದ ಸಾಮಾನ್ಯ ಮನುಷ್ಯರಿಗೆ, ಯೋಗ ಮಾಡದೇ ಇರುವವರಿಗೆ ಆರೋಹ ಅವರೋಹಗಳು ನಡೆಯುತ್ತೆ, ರೇಚಕಾಪೂರ್ವಕಗಳು ನಡೆಯೋಲ್ಲ. ರೇಚಕಾಪೂರ್ವಕ ಕುಂಭಕ ಮೂರೂ ಕೂಡ ಪ್ರಾಣಾಯಾಮದ ಅಂಗಗಳೇ. ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋರೇ ರೇಚಕವನ್ನು ಮಾಡೋರು, ಪೂರಕವನ್ನು ಮಾಡೋದು, ಕುಂಭಕವನ್ನು ಮಾಡೋದು ಅಂತ ಇವರು. ಯಾಕೆಂದ್ರೆ ಇವರಲ್ಲಿ ಒಂದು ಸಂಕಲ್ಪಪೂರ್ವಕಂ, ನಿಯತಿಪೂರ್ವಕಂ, ಸಗರ್ಭಂ ಅಂತ ಮೂರು ಹೇಳ್ತಾರೆ. ಒಂದು ಸಂಕಲ್ಪಪೂರ್ವಕಂ. ಸಂಕಲ್ಪ ಅಂತಂದ್ರೆ ಯಾವಾಗಂದ್ರೆ ಆವಾಗ ಮಾಡೋದಲ್ಲ, ಒಂದು ಆಸನವನ್ನು ಹಾಕಿ ಆ ಕಾಲವನ್ನ ಅದಕ್ಕಾಗಿ ವ್ಯಯ ಮಾಡಿ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ, ನಿರ್ದಿಷ್ಟವಾದ ಕಾಲದಲ್ಲಿ ಕೂತ್ಕೊಂಡು ಏನು ಮಾಡ್ತೀವೋ ಅದು ಪ್ರಾಣಾಯಾಮ. ಸುಮ್ಮನೆ ನೀವೇನೋ ನಿಂತುಕೊಂಡಾಗ, ಕೂತ್ಕೊಂಡಾಗ, ಹೋಗ್ತಾ ಇದ್ದಾಗ ಮಾಡಿದ್ರೆ ಪ್ರಾಣಾಯಾಮ ಅಲ್ಲ. ಆದ್ರಿಂದ ಇದು ಸಂಕಲ್ಪಪೂರ್ವಕಂ. ಆಮೇಲೆ ನಿಯತಿಪೂರ್ವಕಂ. ನಿಯತಿ ಅಂದ್ರೆ ಒಂದು ಕ್ರಮ. ಈ ಕ್ರಮದಲ್ಲಿ ಏನು, ಇಷ್ಟು ರೇಚಕ, ಇಷ್ಟು ಪೂರಕ, ಇಷ್ಟು ಕುಂಭಕ ಅಂತ ಸಂಖ್ಯಾ ನಿಯಮ. ಸಂಖ್ಯಾ ನಿಯಮವನ್ನು ಇಟ್ಟುಕೊಂಡು ರೇಚಕವನ್ನು ಹೆಚ್ಚು ಮಾಡೋದು ಅಥವಾ ಕುಂಭಕವನ್ನು ಹೆಚ್ಚು ಮಾಡೋದು ಅಥವಾ ಪೂರಕವನ್ನು ಹೆಚ್ಚು ಮಾಡೋದು, ಇದು ನಿಯತಿ ಪೂರ್ವಕ. ಇದರ ಒಂದು ಕ್ರಮ ಇರಬೇಕು. ಸುಮ್ಮನೆ ಎಲ್ಲೋ ಹೋಗ್ತಾ ಇರ್ತೀವಿ, ಏನೋ ಒಂದು ಸ್ವಲ್ಪ ಆಯಾಸ ಆದರೆ ಉಸಿರಾಟ ಜಾಸ್ತಿ ಆಗುತ್ತೆ, ಅದು ಪ್ರಾಣಾಯಾಮ ಅಂತಲ್ಲ. ಅಥವಾ ಸುಮ್ಮನೆ ಆರಾಮಾಗಿ ಕೂತ್ಕೊಂಡಿದ್ದಾಗ ಪ್ರಾಣಾಯಾಮ, ಉಸಿರಾಟ ಒಂದು ಸ್ವಲ್ಪ ಸ್ಲೋ ಆಗುತ್ತೆ, ಇದು ಪ್ರಾಣಾಯಾಮ ಅಲ್ಲ. ನಿಯತಿಪೂರ್ವಕಂ. ನಾವು ಲೆಕ್ಕಾಚಾರದಿಂದ ಇದನ್ನು ಮಾಡುವಾಗ ಇದು ಪ್ರಾಣಾಯಾಮ ಅಂತ ಅನ್ನಿಸ್ಕೊಳ್ಳುತ್ತೆ. ಮೂರನೇದು ಸಗರ್ಭಂ. ಗರ್ಭ ಅಂದರೆ ಬರೀ ಉಸಿರಾಟ ಅಲ್ಲದೇನೆ, ಉಸಿರಾಟದ ಒಳಗೆ ನಾವೇನಾದರೂ ಒಂದು ಮಂತ್ರವನ್ನ, ಶಬ್ದವನ್ನ ಏನಾದರೂ ಒಂದು ಸೇರಿಸಿದ್ರೆ ಅದು ಪ್ರಾಣಾಯಾಮ. ಏನು ಮಾಡಿದ್ರೆ ಸುಮ್ಮನೆ ಉಸಿರಾಟ ಇದ್ರೆ ಪ್ರಾಣಾಯಾಮ ಅಲ್ಲ. ಆದ್ರಿಂದ ಇವರು ಸಂಕಲ್ಪಪೂರ್ವಕಂ, ನಿಯತಿಪೂರ್ವಕಂ, ಸಗರ್ಭಂ. ಪ್ರಾಣಾಯಾಮಕ್ಕೆ ಇವರು ಒಂದು ಡೆಫಿನೇಷನ್ ಹೇಳೋದೇ ಹೀಗೆ, ಇದು ಪ್ರಾಣಾಯಾಮ ಅಂತ ನಾವು ಕರೀತೀವಿ. ಇಲ್ಲಿ ಈ ಪ್ರಾಣ ಅಂತನ್ನೋದನ್ನ ನಾಡಿಗಳಲ್ಲಿ ಇರತಕ್ಕಂಥ ಒಂದು ವಾಯು ವಿಶೇಷ. ವಾಯು ಅಂದ್ರೆ ಗಾಳಿ. ಈ ವಾಯು ವಿಶೇಷ ಎಲ್ಲ ನಾನು ಮೊದಲು ಹೇಳಿದ ಹಾಗೆ ಆ ಮೊದಲ ಗಾಳಿಯ ವಿಕಾರಗಳು ಎಲ್ಲ ಅದರ ವಿಕಾರಗಳು. ಇದು ಜೀವನ ಜೊತೆ ಯಾವಾಗಲೂ ಇರುತ್ತೆ. ಅಂದ್ರೆ ಏನು, ಜೀವ ಈ ಪ್ರಾಣದಲ್ಲೇ ಇರ್ತಾನೆ ಅಂತ ಅಂತ ಒಂದು 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 ಕಲ್ಪನೆ. ಪ್ರಾಣೇ ವಸತಿ ಜೀವ. ಈ ನಾವು ಜೀವ ಅಂತನ್ನೋದು ಏನಿದೆಯೋ ಇದು ಪ್ರಾಣದಲ್ಲೇ ಇದೆ. ಆ ಪ್ರಾಣ ಅಂತರ್ಯಾಮಿಯಾಗಿ ದಹರಾಕಾಶದಲ್ಲಿ ಇರತಕ್ಕಂಥ ಬ್ರಹ್ಮಣ ಅಧೀನದಲ್ಲಿ ಅದಿದೆ ಅಂತ ಅರ್ಥ. ಅಂದ್ರೆ ಏನು, ಮೊದಲು ಅಂತರ್ಯಾಮಿ, ಅನಂತರದಲ್ಲಿ ಮುಖ್ಯ ಪ್ರಾಣ, ಅನಂತರದಲ್ಲಿ ಜೀವ. ಅದಕ್ಕೆ ನಮ್ಮಲ್ಲಿ ಮಾಧ್ವ ಸಂಪ್ರದಾಯದಲ್ಲಿ ಏನ್ ಮಾಡ್ತಾರೆ, ಒಂದು ಕಲ್ಪನೆ ಮಾಡಿಕೊಂಡಿದ್ದಾರೆ. ಒಂದು ಒಳಗೆ ದಹರಾಕಾಶದಲ್ಲಿ ವಿಷ್ಣು ಇದ್ದಾನೆ, ಅಲ್ಲೇನೋ ಅವನ ಅಂತರ್ಯಾಮಿಯಾಗಿ ನಮ್ಮ ಎಲ್ಲ ಕ್ರಿಯೆಗಳಿಗೂ ಕೂಡ ಅಧ್ಯಕ್ಷನಾಗಿ ಅವನಿದ್ದಾನೆ. ಅವನ ಪಾದಮೂಲದಲ್ಲಿ ಅಂಜಲಿಬದ್ಧನಾಗಿ ಮುಖ್ಯ ಪ್ರಾಣ ಇದ್ದಾನೆ. ಮುಖ್ಯ ಪ್ರಾಣ ಅಂದ್ರೆ ಹನುಮಂತನ ಆಕಾರವಾಗಿ ಅವನ ಪಾದಮೂಲದಲ್ಲಿ ಮುಖ್ಯ ಪ್ರಾಣ ಇದ್ದಾನೆ, ಅಂಜಲಿಬದ್ಧನಾಗಿ ಇದ್ದಾನೆ. ಅಂದ್ರೆ ಯಾಕೆಂದ್ರೆ ಅವನ ಅಧ್ಯಕ್ಷ, ಇವನು ಅವನಿಗೆ ದಾಸ. ಈ ಮುಖ್ಯ ಪ್ರಾಣನ ಪಾದಮೂಲದಲ್ಲಿ ಜೀವ ಇದ್ದಾನೆ.
ಆದ್ರಿಂದ ಇವನು ಮುಖ್ಯ ಪ್ರಾಣ ಅಜಪಾಜಪ ಗಾಯತ್ರಿಯನ್ನು ಮಾಡ್ತಾ ಇದ್ದಾಗ ಈ ಜೀವನಿಗೂ ಕೂಡ ಅದರ ಫಲವನ್ನು ಕೊಡ್ತಾ ಇರ್ತಾನೆ. ಯಾಕಂದ್ರೆ ತನ್ನ ಪಾದಮೂಲದಲ್ಲಿ ಇದ್ದಾನೆ ಅವನು. ಆದ್ರಿಂದ ಇವನು ಮಾತ್ರ ನಮಗೂ ಒಂದು ಶೇರ್ ಬರುತ್ತೆ, ಜೀವನಿಗೂ ಒಂದು ಶೇರ್ ಬರ್ತಾ ಇದೆ ಅಂತನೋ ಕಲ್ಪನೆ. ಇವನ್ನೆಲ್ಲರೂ ಹೋಗ್ತಾರೆ. ನಮ್ಮ ಆದಿ ಸಂಪ್ರದಾಯದಲ್ಲಿ ಇವನ್ನ ಒಂದು ಸ್ವಲ್ಪ ಪಿಕ್ಚರ್ಸ್ ಆಗಿ ಹೇಳಿದ್ರು ಕೂಡ ಟಿಬೆಟ್ನ ಇದರಲ್ಲಿ ಹೋಗ್ತಾರೆ, ನಾಗಸಿದ್ಧ ಪಂಥದವರು ಹೋಗ್ತಾರೆ, ಹಠಯೋಗದವರು ಹೋಗ್ತಾರೆ, ಇವರೆಲ್ಲರೂ ಒಪ್ಪುತ್ತಾರೆ ಇದನ್ನ. ಈ ಮುಖ್ಯ ಪ್ರಾಣ ಅನ್ನೋದು ಮುಖ್ಯ ಪ್ರಾಣದಲ್ಲಿ ಅವನ ಜೀವ ಅಂತನ್ನೋದು ಅವನ ಆಶ್ರಿತನಾಗಿ ಇದ್ದಾನೆ. ಪ್ರಾಣಾಯಾಮ ಅಂತನ್ನೋದು ಮುಖ್ಯ ಪ್ರಾಣನಿಗೋ ಜೀವನಿಗೋ ಅಂತ ಒಂದು ಪ್ರಶ್ನೆಯನ್ನು ಹೇಳ್ತಾರೆ. ಈ ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ಈ ಪ್ರಾಣವನ್ನ ಸರಿಪಡಿಸಿಕೊಳ್ಳುವ ಉದ್ದೇಶವೋ ಅಥವಾ ಜೀವನಿಗೆ ಸಂಸ್ಕಾರವನ್ನು ತಂದುಕೊಳ್ಳುವ ಉದ್ದೇಶವೋ ಅಂತ ಚರ್ಚೆ ಮಾಡ್ತಾರೆ. ಅದು ವ್ಯಾಲಿಡ್. ಏನೋ ಒಂದು ಆಸನ ಮಾಡ್ತೀವಿ, ದೇಹಕ್ಕೆ ಪ್ರಯೋಜನ ಆದ್ರಿಂದ ಅದರಲ್ಲಿ ಏನು ಸಂಶಯ ಇಲ್ಲ. ಮತ್ತು ಪ್ರತ್ಯಾಹಾರ ಧ್ಯಾನ ಅಂತ ಮಾಡ್ತೀವಿ, ಮನಸ್ಸಿಗೆ ಅದರಿಂದ ಪ್ರಯೋಜನ, ದೇಹಕ್ಕದರಿಂದ ಏನೂ ಪ್ರಯೋಜನ ಇಲ್ಲ. ಇದೆಲ್ಲ ಅದ್ರ ಸಂಶಯ ಇಲ್ಲ. ಈ ಪ್ರಾಣಾಯಾಮ ಅಂತ ನೋಡು ಮನಸ್ಸು ಕೊಡುತ್ತೆ, ದೇಹವೂ ಕೊಡುತ್ತೆ. ಅದರಲ್ಲಿ ಇದರ ಪ್ರಯೋಜನ ಯಾತಕ್ಕೆ ಇದರಿಂದ ಪ್ರಯೋಜನ ಅಂತನ್ನುವಾಗ ಇವರು ಏನು ಚರ್ಚೆ ಮಾಡ್ತಾರೆ ಅಂದ್ರೆ ಇದು ಜೀವಕ್ಕೆ ಪ್ರಯೋಜನವೇ ವಿನಃ ಪ್ರಾಣಾಯಾಮದಿಂದ ಮುಖ್ಯ ಪ್ರಾಣನಿಗೆ ಏನೂ ಪ್ರಯೋಜನ ಆಗಬೇಕಾಗಿಲ್ಲ. ಜೀವನಿಗೆ ಪ್ರಯೋಜನ ಆಗಬೇಕಾದ್ರೆ ಸಹಜವಾಗಿ ನಡೆಯುತ್ತಾ ಇರತಕ್ಕಂತಹ ಪ್ರಾಣಕ್ರಿಯೆಯಲ್ಲಿ ಈ ದೇವತಾ ವಿಶೇಷವಾದಂತಹ ಕೆಲವು ಶಬ್ದಗಳನ್ನು ಸೇರಿಸಿಕೊಳ್ಳಬೇಕು. ಅಂದ್ರೆ ಏನು? ಇವಾಗ ಹೊರಗೆ ಗಾಳಿಯನ್ನು ಹಾಕಬೇಕು. ಹೊರಗೆ ಗಾಳಿಯನ್ನು ಹಾಕಬೇಕಾದ್ರೆ ಈ ಗಾಳಿ ಹೊರಗೆ ಹೋಗೋ ಗಾಳಿ ಬರೀ ಒಂದು ಆರೋಹ ಅಂತ ಆಗದೇನೆ ಅದು ರೇಚಕವೂ ಆಗಬೇಕು ಅಂತನ್ನುವಾಗ ಅದರಲ್ಲಿ ಒಂದು ಸಂಕಲ್ಪ ಇರಬೇಕು, ನಿಯತಿ ಇರಬೇಕು, ಸಗರ್ಭವಾಗಿರಬೇಕು ಅಂತ ಹೇಳಿದ್ವಲ್ಲ ನಾವು. ಸಗರ್ಭ ಇದ್ರೆ ಅದು ರೇಚಕ, ಅದು ಇಲ್ಲದೇ ಇದ್ರೆ ಅದು ರೇಚಕ ಅಲ್ಲ, ಬರೀ ಆರೋಹ. ಹೀಗೆ ಸಂಕಲ್ಪ ಅಂತಂದ್ರೆ ನಾನು ಇವಾಗ ಹೊರಗೆ ಹಾಕ್ತಿದ್ದೀನಿ ಅಂತ ಅರಿವಿರಬೇಕು. ರೇಚಕದಲ್ಲಿ ಆಗಲಿ, ಪೂರಕದಲ್ಲಿ ಆಗಲಿ, ಕುಂಭಕದಲ್ಲಿ ಆಗಲಿ ನಾನಿದನ್ನು ಮಾಡ್ತಾ ಇದ್ದೀನಿ ಅಂತನ್ನೋದು ನಮ್ಮ ಚಿತ್ತ ಭಿತ್ತಿಯಲ್ಲಿ ಇರಬೇಕು. ಅಂದ್ರೇನು? ಮನಸ್ಸನ್ನ ಇದರಲ್ಲಿ ತೊಡಗಿಸಬೇಕು. ಮನಸ್ಸು ಪ್ರಾಣ ಒಂದಾಗಿ ಹೊರಗಬೇಕು. ಇದು ಸಂಕಲ್ಪದಲ್ಲಿ ಸಂಕಲ್ಪ ಪೂರ್ವಕಂ ಅಂತ ನಾವು ಮಾತಲ್ಲಿ ಮಾನಸಿಕಾರ ಅಂತ ಕರೀತಾರೆ. ಮನಸ್ಸಿನಿಂದ ಇದನ್ನ ಅನುಸಂಧಾನ ಮಾಡಿಕೊಂಡು ಮಾಡತಕ್ಕದ್ದು. ಅಂದ್ರೆ ಆಟೋಮ್ಯಾಟಿಕ್ ಆಗಿ ಮಾಡ್ತಕ್ಕದ್ದಲ್ಲ. ಇದನ್ನ ಒಂದು ಡೆಲಿಬರೇಟ್ ಆಗಿ ವಿತ್ ಫುಲ್ ಅವೇರ್ನೆಸ್ ಮಾಡ್ತಕ್ಕದ್ದು. ಆಮೇಲೆ ಇದನ್ನ ಬಿಡುವಾಗ, ಹೊರಗೆ ಬಿಡುವಾಗ ಅಕ್ಷರಾನುಗಣನ, ಕಾಲಾನುಗಣನ, ಈ ಕಾಲಕ್ಕೆ ಇಲ್ಲ ಕೌಂಟಿಂಗ್, ಇಲ್ಲ ಒಂದು ಮಂತ್ರವನ್ನು ಹೇಳಿ ಇದನ್ನ ಮಾಡ್ತಕ್ಕದ್ದು. ಇದು ನಿಯತಿ. ಆಮೇಲೆ ಮೂರನೇದು ಸಗರ್ಭ. ಆ ಗರ್ಭದಲ್ಲಿ ಒಂದು ಮಂತ್ರವನ್ನ ಅನುಸಂಧಾನ ಮಾಡತಕ್ಕದ್ದು. ಈ ಮಂತ್ರವನ್ನು ರೇಚಕಕ್ಕೆ ಏನು ಹೇಳ್ತಾರೆ ಅಂದ್ರೆ ಅಂದ್ರೆ ಹಕಾರೇಣ ಬಹಿರ್ಯಾತಿ ಅಂತ ಹೇಳ್ತಾರಲ್ಲ, ಇದು ಇಲ್ಲಿಂದ ಆರಂಭವಾಗುವಾಗ ಆರೋಹದಿಂದ ಆರಂಭವಾಗುವುದು ಇಲ್ಲಿ ಹೊರಗೆ ಆಹ ದೀರ್ಘ. ಈ ನಾಸಾಪಟದಿಂದ ಹೊರಗೆ ಬರುವಾಗ ಅದು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಬರುವಾಗ ಅಕಾರ, ಅಲ್ಲಿಂದ ಹಕಾರ. ಈ ಆಹ ಅಂತ ಮಾಡುವಾಗ ಇದು ಬೀಜ ಮಂತ್ರ ಅಂತ ಕರೀತಾರೆ. ರೇಚಕಕ್ಕೆ ಬೀಜ ಮಂತ್ರ ಆಹ. ಇದನ್ನ ಸ್ಪಷ್ಟವಾಗಿ ಉಚ್ಚಾರ ಮಾಡದೇನೆ ಉಪಾಂಶವಾಗಿ ಮಾಡತಕ್ಕದ್ದು ಅಥವಾ ಮಾನಸಿಕವಾಗಿ ಮಾಡತಕ್ಕದ್ದು. ಯಾಕೆಂದ್ರೆ ಸ್ಪಷ್ಟವಾಗಿ ಪ್ರಕಟವಾಗಿ ಮಾಡುವಾಗ ಬಾಯಿ ಬಿಟ್ರೆ ಆ ಗಾಳಿ ಅದರಿಂದ ಹೊರಗೋಗುತ್ತೆ. ಆದ್ರಿಂದ ಪ್ರಕಟವಾಗಿ ಮಾಡತಕ್ಕದ್ದಲ್ಲ ಈ ಮಂತ್ರ. ಉಪಾಂಶ ಅಂದ್ರೆ ನಾಲಿಗೆ ಮತ್ತು ಇದರ ಅಂಗುಲಿ ಮೂಲ, ಇದನ್ನು ಮಾತ್ರ ಬಳಸಿ ಮಾಡೋದ್ರಿಂದ ಅದನ್ನು ಮಾಡಬಹುದು ಸಾಧ್ಯವಿದ್ರೆ. ಇವೆಲ್ಲರೂ ಮನಸ್ಸಿನಲ್ಲಿ ಮಾತ್ರ ಮಾಡ್ಕೊಳ್ತಕ್ಕದ್ದು ಆಹ ಅಂತನ್ನೋದು.
ಹೊರಗೆಯಿಂದ ಗಾಳಿಯನ್ನು ಹೊರಗಿನಿಂದ ಒಳಗೆ ತರುವಾಗ ಅಂತ ಈ ಅನ್ನೋದನ್ನು ಮುಗಿಸಿ ಬಾಯಿ ಮುಚ್ಚಿ ಇದರಿಂದ ಮೂಗುವಿಂದ ಸೆಳೆಕೊಂಡು ಇಲ್ಲಿಯವರೆಗೆ ಬರುವ ಹಾಗೆ ಅದನ್ನು ಮಾಡಬೇಕು. ಅಂತನ್ನೋದು ಪೂರಕಕ್ಕಾಗಿ. ಇನ್ನು ಕುಂಭಕಕ್ಕೆ ಓಂ, ಕುಂಭಕಕ್ಕೆ ಓಂ. ಇದು ಹೀಗೆ ಸಗರ್ಭ ಅಂತ ಹೀಗೆ ನಾವು ಅನುಸಂಧಾನ ಮಾಡುವಾಗ ಈ ಆಹಾ ಅಂತ ಅನ್ನೋದು ವಿಸರ್ಜನ, ಆಹಾ ಅಂತ ಅನ್ನೋದು ವಿಸರ್ಗ ಅಂತ ಕರೀತಾರೆ. ಆಹಾ ಅಂತಿದೆ ನೋಡಿ, ಆಹಾ ಅಂತ ಅನ್ನೋ ವಿಸರ್ಗ ಅಂದ್ರೆ ಹೊರಗೆ ಹೋಗ್ತಕ್ಕದ್ದು, ಅನುಸ್ವಾರ ಅಂದ್ರೆ ಒಳಗೆ ಬರ್ತಕ್ಕದ್ದು. ಅನ್ನೋದು ಒಳಗೆ ಬರೋದು. ಇದರಲ್ಲಿ ಇವನ್ನ ಈ ಆಹಾ ವಿಸರ್ಗದ ಉಚ್ಚಾರಣೆಯನ್ನು ಮಾಡ್ತಾ ಇದ್ದಾಗ, ಅದು ಅನುಸಂಧಾನ ಮಾಡ್ತಾ ಇದ್ದಾಗ ನಾಡಿಗಳಲ್ಲಿ ಯಾವ ಯಾವ ಕಶ್ಮಲಗಳಿದೆಯೋ ಈ ಎಲ್ಲವೂ ಹೊರಗೆ ಹೋಗಿ ಅಂತನ್ನು ಅನುಸಂಧಾನ ಪೂರ್ವಕವಾಗಿ ಮಾಡತಕ್ಕದ್ದು. ಇವಾಗ ಇಲ್ಲಿ ಜೀವನಲ್ಲಿ ದೋಷಗಳಿರೋದು ಸಾಧ್ಯ ಇಲ್ಲ, ಮುಖ್ಯ ಪ್ರಾಣನಲ್ಲಿ ದೋಷಗಳಿರೋದು ಸಾಧ್ಯ ಇಲ್ಲ, ಮತ್ತು ಈ ಮನಸ್ಸಿನಲ್ಲಿ ನಾಡಿಗಳಲ್ಲೇ ದೋಷಗಳಿರೋದು. ವಾತ ಪಿತ್ತ ಕಫ ಅಂತಲಾಗಲಿ, ಸತ್ವರಜಸ್ಸು ತಮಸ್ಸು ಅಂತಲಾಗಲಿ, ಇದು ಈ 72,000 ನಾಡಿಗಳಲ್ಲೇ ಇರತಕ್ಕಂಥ ದೋಷಗಳು. ಇದಕ್ಕೆ ಪ್ರಾಣವಾಯು ಎಲ್ಲೆಲ್ಲಿ ಅಲ್ಲೇ ಬರ್ತಾ ಇದ್ದಾಗ ಆ ದೋಷಗಳು ಪ್ರಾಣವಾಯುವಿಗೂ ಅಂಟುತ್ತೆ. ಸಹಜವಾಗಿ ಪ್ರಾಣವಾಯುವಿನ ದೋಷ ಇಲ್ಲದೇ ಇದ್ರೂ ಕೂಡ ಹೇಗೆ ಒಂದು ಗಾಳಿಗೇನೂ ದೋಷ ಇಲ್ಲ, ಅದು ಕೆಟ್ಟ ಪದಾರ್ಥದ ಮೇಲೆ ಗಾಳಿ ಬೀಸಿದಾಗ ಆ ಗಾಳಿಯಲ್ಲಿ ಒಂದು ದೋಷ ಕೂಡಿಕೊಳ್ಳುತ್ತೆ, ಅದು ಹೊರಟೋಗುತ್ತೆ. ಹಾಗೆ ಮುಖ್ಯ ಪ್ರಾಣದಲ್ಲಿಯೂ ಕೂಡ ಈ ನಾಡಿಗಳಲ್ಲಿರೋ ದೋಷಗಳೇ ಸಂಗತವಾಗೋದ್ರಿಂದ ಈ ನಾಡಿಗಳಲ್ಲಿರೋ ದೋಷಗಳನ್ನೆಲ್ಲ ತೆಗೆದುಹಾಕ್ತಾ ಇದ್ದೀನಿ ಅಂತ ಸಂಕಲ್ಪವನ್ನು ಮಾಡಿಕೊಳ್ತಕ್ಕದ್ದು. ಅಂದ್ರೆ ಪ್ರಾಣಕ್ಕೆ ಇದನ್ನು ಅನುಬಂಧಿಯಾಗಿ ಮಾಡದೇನೆ ಆ ಕಶ್ಮಲಗಳನ್ನು ನಾನು ಹೋಗಲಾಡಿಸ್ತಾ ಇದ್ದೀನಿ. ಮತ್ತು ಹೊರಗಡೆಯಿಂದ ಶುದ್ಧವಾದ ಸ್ನಿಗ್ಧವಾದ ಯಾವ ಗಾಳಿ ಉಂಟು ಅದನ್ನು ನಾನು ಒಳಗೆ ತಗೊಳ್ತಾ ಇದ್ದೀನಿ. ಅಂದ್ರೆ ಏನು? ಪ್ಯೂರ್ ಏರ್ ಇಸ್ ಗೋಯಿಂಗ್ ಇನ್, ಇಂಪ್ಯೂರ್ ಏರ್ ಇಸ್ ಗೋಯಿಂಗ್ ಔಟ್. ಇದನ್ನ ಅನುಸಂಧಾನ ಮಾಡತಕ್ಕದ್ದು. ಅಂದ್ರೆ ಎಷ್ಟೋ ಸಂಸ್ಕಾರಗಳು ವಾಸನೆಗಳು ಅದು ಒಳಗೆ ಅಡಗಿದ್ದು ಅದು ಅನಿಯತವಾಗಿ ನಮ್ಮ ಮೇಲೆ ಕೆಲಸ ಮಾಡ್ತಾ ಇರುತ್ತೆ, ಅವುಗಳ ಅರಿವು ನಮಗಿರೋಲ್ಲ. ಈ ಪ್ರಾಣಾಯಾಮದಲ್ಲಿ ಅದನ್ನೆಲ್ಲ ನಾವು ನಮ್ಮ ಮನಸ್ಸಿಗೆ ತಂದುಕೊಂಡು ಅದನ್ನು ನಾವು ಬಿಡ್ತೀವಿ, ತಗೊಳ್ತೀವಿ. ಈ ಒಂದು ಸಂಕಲ್ಪಕ್ಕೆ ಇದು ಅಧೀನವಾಗಿ ಕೆಲಸ ಮಾಡುತ್ತೆ. ಹೀಗೆ ಈ ರೇಚಕ ಪೂರಕ ಕುಂಭಕಗಳಲ್ಲಿ ಮಂತ್ರಗಳನ್ನು ಉಪಯೋಗಿಸಿ ಆಹಾ ಓಂ ಇದು ಮೂರನ್ನು ಕೂಡ ಉಪಯೋಗಿಸಿ ಮಾಡೋದು ಈ ಪ್ರಾಣಾಯಾಮದಲ್ಲಿ ಮುಖ್ಯವಾದದ್ದು. ನಾಡಿ ಶೋಧನ ಅಂತನೂ ಈ ಕಾರಣ, ನಾಡಿಗಳಲ್ಲಿರೋ ದೋಷಗಳನ್ನ ಅದು ಶಮನ ಮಾಡೋದ್ರಿಂದ, ಹೋಗಲಾಡಿಸೋದ್ರಿಂದ ಇದನ್ನು ನಾಡಿ ಶೋಧನ ಅಂತ ಕರೀತಾರೆ. ಈ ನಾಡಿ ಶೋಧನ ಅಂತ ಅನ್ನೋದು ಮುಖ್ಯವಾಗಿ ಮಾಡೋದು, ಅದರಲ್ಲೂ ರೋಚಕ ಅಂತ ಮುಖ್ಯವಾಗಿ ಮಾಡಬೇಕಾದದ್ದು. ಇಷ್ಟು ಮುಗಿಸೋಣ. ಈ ಪ್ರಾಣಾಯಾಮ ಅಂತನ್ನೋ ಮಾತಿಗೆ ಪ್ರಾಣದಲ್ಲಿ ಆಯಾಮ ಅಂದರೆ ಅದನ್ನು ಹಿಗ್ಗಿಸೋದು, ಎಳೆಯೋದು, ದೊಡ್ಡ ಮಾಡೋದು, ದೀರ್ಘ ಮಾಡೋದು ಅಂತೆಲ್ಲ ಅರ್ಥಗಳಿದೆ. ಆಯಾಮ ಅಂದರೆ ಒಂದು ಪ್ರಾಣವನ್ನು ಹಿಗ್ಗಿಸೋದು, ಅದನ್ನು ದೊಡ್ಡದು ಮಾಡೋದು, ಎಳೆಯೋದು ಅಂತನ್ನೋ ಅರ್ಥ ಇದೆ. ಇಲ್ಲಿ ಪ್ರಾಣಾಯಾಮದಲ್ಲಿ ಪ್ರಾಣವನ್ನು ಮಾತ್ರ ನಾವು ಎಳೀತಾ ಇದ್ದೀವೋ ಅಂದರೆ ಇದು ಪ್ರಧಾನ ಮಲ್ಲ ನಿಬರ್ಹಣ ನ್ಯಾಯ ಅಂತ ಒಂದು ನ್ಯಾಯ. ಜಟ್ಟಿಗಳು ಇರ್ತಾರೆ, ಎಷ್ಟೋ ಜನ ಜಟ್ಟಿಗಳು, ಅವ್ರಿಗೆ ಎದುರಾಳಿಯಾಗಿ ಒಬ್ಬ ಬಗ್ಗೆ ಗೆಲ್ಲಬೇಕು. ಅವನು ಆ ಜಟ್ಟಿಗಳಲ್ಲಿ ಪ್ರಧಾನನಾದವನು ಯಾರೋ, ಅವರ ಲೀಡರ್ ಯಾರೋ, ಅವನನ್ನ ಇವರು ಸೋಲಿಸ್ಬಿಟ್ರೆ ಮಿಕ್ಕಾದವನ್ನೆಲ್ಲ ಸೋಲಿಸಿದಾಗೆ ಆಯಿತು. ಒಬ್ಬೊಬ್ಬರನ್ನೂ ಅವನು ಅವರ ಜೊತೆ ಕುಸ್ತಿ ಮಾಡಿ ಸೋಲಿಸಬೇಕಾದಿಲ್ಲ. ಇದು ಪ್ರಧಾನ ಮಲ್ಲ ನಿಬರ್ಹಣ ನ್ಯಾಯ ಅಂತ ಕರೀತಾರೆ. ಪ್ರಧಾನ ಅಂದ್ರೆ ಮುಖ್ಯನಾದವನು, ಮಲ್ಲ ಅಂದ್ರೆ ಜಟ್ಟಿ, ನಿಬರ್ಹಣ ಅಂದ್ರೆ ಸೋಲಿಸೋದು.
ಈಗ ಅವನು ಒಬ್ಬನು ಸೋಲಿಸಿದ್ರೆ ಎಲ್ಲರನ್ನೂ ಸೋಲಿಸಿದಾಗ ಆಯಿತು. ಹಾಗೆ ಇಲ್ಲಿ ಪ್ರಾಣ ಅಂತನ್ನೋದನ್ನ ಉಸಿರಾಟ ಒಂದೇ ಪ್ರಾಣ ಅಂತಲ್ಲ, ಪ್ರಾಣದಲ್ಲಿ 5 ವಿಧವಾಗಿದೆ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತ ಇದನ್ನ ಪಂಚಪ್ರಾಣಗಳು ಅಂತ ಕರೀತಾರೆ. ಈ ಪ್ರಾಣಾಯಾಮದಲ್ಲಿ ಈ ಪ್ರಾಣವನ್ನೇ ನಾವು ಮುಖ್ಯವಾಗಿ ಇಟ್ಕೊಂಡ್ರೂ ಕೂಡ ಈ ಪೂರಕದಲ್ಲಿ ಬರೋದು ಪ್ರಾಣವೇ, ಆದರೆ ರೇಚಕದಲ್ಲಿ ಬರೋದು ಅಪಾನ. ಆದ್ರಿಂದ ಈ ಪ್ರಾಣ ಆಯಾಮ ಅಂತನ್ನೋ ಮಾತಿನಲ್ಲಿ ಈ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳನ್ನು ಆಯಾಮ ಎಳೆಯೋದು ಅಥವಾ ಅದನ್ನು ನಿಯಂತ್ರಣ ಮಾಡೋದು ಅಂತನ್ನೋ ಅರ್ಥ ಬರುತ್ತೆ. ಇಲ್ಲಿ ಸಾಮಾನ್ಯವಾಗಿ ಪ್ರಾಣ ಅಂತನ್ನೋ ಮಾತು ನಮ್ಮ ಎದೆಯ ಗೂಡಿನಲ್ಲಿ ಯಾವ ಉಸಿರಾಟ ವಾಯು ಇರುತ್ತೋ, ಪ್ರಾಣ ಅಂತಂದ್ರೆ ವಾಯು ಅಂತ. ಇಲ್ಲಿ ಪ್ರಾಣಾಯಾಮ ಅಂತನ್ನೋದನ್ನ ಇದನ್ನು ಕೆಲವು ಪುರಾಣಗಳಲ್ಲಿ ವಾಯು ಸಾಧನ ಅಂತ ಕರೆದಿದ್ದಾರೆ. ಈ ವಾಯುವಿನ ಸಾಧನೆ ಇದು ಪ್ರಾಣಾಯಾಮ ಅಂತ. ಇದರಲ್ಲಿ ಪ್ರಾಣ ಅಂತನ್ನೋ ಮಾತಿಗೆ ಅದು ಪ್ರಾಣನೇ ಅಂತ ಉಸಿರಾಟದಲ್ಲಿ ಈ ಎದೆಯ ರೀಜನ್ನಲ್ಲಿ ಇದರಲ್ಲಿ ಈ ಎದೆಯ ಗೂಡಿನಲ್ಲಿ ಕೆಲಸ ಮಾಡತಕ್ಕದ್ದು ಪ್ರಾಣ ಅಂತ, ಈ ಥೊರಾಕಿಕ್ ರೀಜನ್. ಈ ಅಪಾನ ಅಂತನ್ನೋದು ಕೆಳ ಹೊಟ್ಟೆ, ಲೋಯರ್ ಅಬ್ಡೋಮೆನ್, ಇಲ್ಲಿ ಕೆಲಸ ಮಾಡಿ ಯಾವ್ಯಾವುದನ್ನ ಜೀರ್ಣವಾಗದೇ ಇರತಕ್ಕಂಥದ್ದು ಮಲದ ರೂಪದಲ್ಲಿರತಕ್ಕಂಥ ಮೂತ್ರ, ಪುರೀಷ, ಶುಕ್ರ ಅಂದರೆ ಯೂರಿನ್, ಫೀಶೀಸ್ ಅಂಡ್ ಸೆಮೆನ್ ಇದನ್ನು ಹೊರಗೆ ಹಾಕ್ತಕ್ಕದ್ದು, ದೇಹದಿಂದ ಹೊರಗೆ ಹಾಕ್ತಕ್ಕದ್ದು ಅಪಾರದ ಕೆಲಸ ಬಂದಾರೆ. ಮತ್ತೆ ಈ ಜಾಠರ ಅಗ್ನಿ ನಿಂತಿದೆಯಲ್ಲ, ಹೊಟ್ಟೆ ಕಿಬ್ಬು ಹೊಟ್ಟೆಯಲ್ಲಿ ಇದ್ದುಕೊಂಡು ನಮ್ಮ ಜೀರ್ಣಕ್ಕೆ ಆಹಾರ ಜೀರ್ಣ ಮಾಡೋದಕ್ಕೆ ಸಹಕಾರಿಯಾಗತಕ್ಕದ್ದು ಸಮಾನ ಅಂತ ಕರೀತಾರೆ ಅದನ್ನು, ಆ ಗಾಳಿ. ಮತ್ತು ಈ ಕತ್ತಿನ ಹತ್ತಿರ ಇದ್ದು ಮಾತಿಗಾಗಲಿ ಆಹಾರವನ್ನು ತಗೊಳ್ಳೋದಕ್ಕಾಗಲಿ ಯಾವುದು ಸಹಾಯ ಮಾಡುತ್ತೋ ಅದನ್ನು ಉದಾನ ಅಂತ ಕರೀತಾರೆ. ಮತ್ತೆ ಈ ನಮ್ಮ ಆಹಾರದಿಂದಲಾಗಲಿ ಈ ಉಸಿರಾಟದಿಂದಲಾಗಲಿ ಯಾವ ಶಕ್ತಿ ನಮಗೆ ಬರುತ್ತೋ ಇದನ್ನ ಎಲ್ಲ ಅಂಗಾಂಗಗಳಿಗೆ ಸಮಾನವಾಗಿ ಹಂಚತಕ್ಕಂಥದ್ದು ವ್ಯಾನ ಅಂತ ಕರೀತಾರೆ. ವ್ಯಾನ ಅಂದ್ರೆ ಪರ್ವೇಡಿ, ನಮ್ಮ ವೇಯಿನ್ಸ್, ಆರ್ಟರೀಸ್, ಎಲ್ಲ ಕಡೆಗೆ ಈ ಎನರ್ಜಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡತಕ್ಕದ್ದು ಈ ವ್ಯಾನದ ಕೆಲಸ. ಇದಕ್ಕೇನು ಹೇಳ್ತಾರೆ, ಹೇಗೆ ಇರೋ ದೇವತೆ ಒಂದೇ ಆದರೂ ಕೂಡ ದೇವತೆ ಏಕಂ ಸತ್ ವಿಪ್ರಾವೋಧ ವದಂತಿ. ಒಂದೇ ದೇವತೆ ಇದ್ರೂ ಕೂಡ ಭೂಮಿಯ ಮೇಲೆ ಕೆಲಸ ಮಾಡ್ತಾ ಇದ್ದಾಗ ಅಗ್ನಿ ಅಂತ ಕರೀತಾರೆ, ಅಂತರಿಕ್ಷದಲ್ಲಿ ಅದೇ ದೇವತೆ ಕೆಲಸ ಮಾಡ್ತಾ ಇದ್ದಾಗ ವಾಯು ಅಂತ ಕರೀತಾರೆ, ದ್ಯುಸ್ಥಾನದಲ್ಲಿ ಅದೇ ದೇವತೆ ಕೆಲಸ ಮಾಡ್ತಾ ಇದ್ದಾಗ ಸೂರ್ಯ ಅಂತ ಕರೀತಾರೆ. ಹೀಗೆ ಸ್ಥಾನ ಭೇದ, ಒಂದೊಂದು ಸ್ಥಾನದಲ್ಲಿ ಒಂದೊಂದು ಹೆಸರು ಅಷ್ಟೇ ಅದಕ್ಕೆ. ಭೂಮಿಯ ಮೇಲೆ ಅಗ್ನಿ, ಮೇಲ್ಗಡೆ ಸೂರ್ಯ, ಒಂದೇ ದೇವತೆ, ಹಾಗೆ ಒಂದೇ ಪ್ರಾಣ. ಈ ಪ್ರಾಣವೇ ಕೆಳಗೆ ಕೆಲಸ ಮಾಡ್ತಾ ಇದ್ದಾಗ ಅಪಾನ ಅಂತಂತಾರೆ, ಸಮಾನ ಅಂತಂತಾರೆ, ವ್ಯಾನ ಅಂತಾರೆ, ಉದಾನ ಅಂತ. ಎಲ್ಲವೂ ಪ್ರಾಣವೇ, ಪ್ರಾಣದ ಬೇರೆ ಬೇರೆ ರೂಪಗಳು. ಹೀಗೆ ಈ ಪ್ರಾಣಾಯಾಮ ಅಂತ ಮಾಡುವಾಗ ನಾವು ಮುಖ್ಯವಾಗಿ ಪ್ರಾಣಾಪಾನ ಅಂತ ಎರಡನ್ನು ಮಾತ್ರ ಉಪಯೋಗಿಸ್ಕೊಳ್ತೀವಿ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೂಡ ಪ್ರಾಣೇ ಯುಷ್ವತಿ ಅಪಾನಂ, ಅಪಾನೆ ಪ್ರಾಣಂ ಅಂತ ಎರಡನ್ನೇ ಹೇಳಿದ್ದಾರೆ. ಇದರಲ್ಲಿ ಪೂರಕ ಅಂತನ್ನೋ ಮಾತಿನಲ್ಲಿ ಇವು ಯಾವುದು ಹೊರಗಿನ ಗಾಳಿಯನ್ನ ಒಳಗೆ ತುಂಬಿಕೊಳ್ಳುತ್ತೀವೋ ಇದನ್ನ ಪ್ರಾಣ ಅಂತ ಕರೀತಾರೆ, ಪೂರಕವನ್ನು ಪ್ರಾಣ ಅಂತ ಕರೀತಾರೆ. ಮತ್ತೆ ಈ ಒಳಗಿನ ಕೊಳೆಯಾದಂತಹ ಗಾಳಿ ಅಥವಾ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇದನ್ನೆಲ್ಲ ಹೊರಗೆ ಹಾಕತಕ್ಕದ್ದು ರೇಚಕ ಇದೆಯಲ್ಲ, ಇದನ್ನು ಅಪಾನ ಅಂತ ಕರೀತಾರೆ. ಅಂದ್ರೆ ಏನು, ಇಲ್ಲಿದ್ದುಕೊಂಡು ಅದು ಯಾವ ಕೆಲಸ ಮಾಡುತ್ತೋ ಈ ರೀತಿಯಲ್ಲಿ ಅದನ್ನು ತಂದುಕೊಂಡು ನಾವು ಆ ಕೆಲಸವನ್ನು ಅದರಿಂದ ಮಾಡಿಸ್ತೀವಿ. ವಿಸರ್ಜನೆ, ಹೊರಗೆ ಹಾಕತಕ್ಕಂತಹ ಕೆಲಸವನ್ನು ರೇಚಕ ಅಂತ ಮಾಡ್ತೀವಿ. ಈ ಕುಂಭಕ ಅಂತನ್ನೋರಲ್ಲಿ ಈ ಪ್ರಾಣಾಪಾನಗಳು ಸಮನಾಗಿ ಇರತಕ್ಕದ್ದು, ಸಮವೃತ್ತಿ ಅಂದ್ರೆ ಇದನ್ನೂ ಮಾಡದೆ ಅದನ್ನೂ ಮಾಡದೆ ಇರತಕ್ಕಂಥದ್ದು. ಅಂದ್ರೆ ಏನು, ಒಳಗಡೆ ಬಂದಿರೋ ಪ್ರಾಣವನ್ನ ಎಲ್ಲ ಅಂಗಾಂಗಗಳಿಗೂ ಕೂಡ ಸಮನಾಗಿ ಹಂಚತಕ್ಕದ್ದು ಕುಂಭಕದ ಕೆಲಸ. ಇವಾಗ ರೇಚಕ, ಪೂರಕ, ಕುಂಭಕ ಅಂತನ್ನೋದರಲ್ಲಿ
ಈ ಪೂರಕ ಅಂತನ್ನೋದು ನಮ್ಮ ದೇಹದ ಅಂಗಾಂಗಗಳನ್ನ ಸಾಮಾನ್ಯವಾಗಿ ನಾವು ಸಂಕೋಚ ಮಾಡೋಲ್ಲ, ವಿಸ್ತಾರ ಮಾಡೋಲ್ಲ. ಈ ಪೂರಕ ಮಾಡ್ತಾ ಇದ್ದಾಗ ಇದೆಲ್ಲ ಉಬ್ಬಿಕೊಳ್ಳುತ್ತೆ, ಇದು ಕೆಳಗೆ ಹೋಗುತ್ತೆ. ಈ ಉಡ್ಡಿಯಾನದಲ್ಲಂತೂ ಇದನ್ನು ಕೆಳಗೆ ಹೋಗಿ ತರ್ತೀವಿ ನಾವು, ಅದನ್ನ ಮೇಲ್ಗಡೆ ಸ್ಪೈರಲ್ ಕಾಲಕ್ಕೆ ಕೆಳಗೆ ಆಗುತ್ತೆ. ಅಥವಾ ಈ ಮೂಲಬಂಧ ಅಂತ ಹಾಕುವಾಗ ಮೂಲಕ್ಕೆ ಇದನ್ನ ಈ ಹಿಮ್ಮಡಿಯನ್ನು ಸೇರಿಸಿ ಮೂಲಬಂಧ ಅದನ್ನು ಮಾಡ್ತಾರೆ. ಅಥವಾ ಜಾಲಂಧರ ಬಂಧ. ಈ ಸಾಮಾನ್ಯವಾಗಿ ಅವಯವಗಳನ್ನ ನಾವು ಹೀಗೆ ಸಂಕೋಚ ಮಾಡೋದಾಗಲಿ ವಿಕಾಸ ಮಾಡೋದಾಗಲಿ ಇಲ್ಲ. ಈ ಪ್ರಾಣಾಯಾಮದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಬೇಕಂದ್ರೆ ಡೆಲಿಬರೇಟ್ಲಿ ವಿ ಇಂಟ್ರೊಡ್ಯೂಸ್ ಚೇಂಜಸ್ ಇನ್ ದಿ ವೇರಿಯಸ್ ಪಾರ್ಟ್ಸ್ ಆಫ್ ದಿ ಬಾಡಿ. ಅದಕ್ಕೊಂದು ಎಕ್ಸರ್ಸೈಸ್ ಕೊಟ್ಟ ಹೇಗೆ ನಡೆದ ಕಾಲಿಗೆ ಎಕ್ಸರ್ಸೈಸ್ ಆಗುತ್ತೆ, ಇದಕ್ಕೆ ಎಕ್ಸರ್ಸೈಸ್ ಆಗೋದು ಹೇಗೆ ಅಂದ್ರೆ ಅದಕ್ಕೂ ಕೂಡ ಒಂದು ಸಂಕೋಚ ವಿಕೋಚಗಳಿಂದ ವಿಕಸನಗಳನ್ನು ಮಾಡ್ತೀವಿ. ಇದು ಪೂರಕದಲ್ಲಿ ಇಟ್ ಸ್ಟಿಮ್ಯುಲೇಟ್ಸ್ ದಿ ಸಿಸ್ಟಮ್. ಇವೆಲ್ಲ ಒಂಥರ ಅದಕ್ಕೆ ಟೆನ್ಷನ್ ಬಿಲ್ಡಪ್ ಮಾಡಿ ವಿ ಸ್ಟಿಮ್ಯುಲೇಟ್ ದಿ ಸಿಸ್ಟಮ್. ಈ ರೇಚಕದಲ್ಲಿ ಆದರೂ ಒಳಗಡೆ ಯಾವ್ಯಾವುದು ಕಶ್ಮಲಗಳಿರುತ್ತೋ ಅದನ್ನೆಲ್ಲ ಗಾಳಿಯ ಮೂಲಕ ಹೊರಗೆ ಹಾಕ್ತೀವಿ. ಅಲ್ಲಿ ಈ ಕುಂಭಕದಲ್ಲಿ ಯಾವ್ಯಾವ ಕಶ್ಮಲಗಳು ಯಾವ್ಯಾವ ಅಂಗಗಳಲ್ಲಿದೆಯೋ ಅದನ್ನೆಲ್ಲ ಪ್ರಾಣದಲ್ಲಿ ಸಂಗ್ರಹ ಮಾಡತಕ್ಕದ್ದು ಕುಂಭಕದ ಕೆಲಸ. ಕುಂಭಕ ರಿಟೆನ್ಷನ್ ಆಫ್ ದಿ ಬ್ರೆತ್. ಅದು ಹೇಗೆ ಒಂದು ಮಡಕೆಯಲ್ಲಿ ಗಾಳಿ ಎಲ್ಲ ಇರುತ್ತೋ ಇದ್ರೂ ಕೂಡ ಅದಕ್ಕೆ ಯಾವ ಸಂಚಾರ ಇಲ್ವೋ ಅದನ್ನೇ ಇಲ್ಲಿ ಕುಂಭಕ ಅಂತ ಕರೀತಾರೆ. ನಾವು ಪೂರಕ ಮಾಡಿಬಿಟ್ಟಿದ್ದೀವಿ. ಪೂರಕ ಮಾಡಿ ರೇಚಕಕ್ಕೆ ಮೊದಲು ಇದನ್ನ ಕುಂಭಕ ಅಂತ ಒಳಗೆ ಹಿಡಿದಿಟ್ಕೊಳ್ತೀವಿ. ಇದನ್ನೇನು ಕರೀತಾರೆ, ಅಂತಃ ಕುಂಭಕ ಅಂತ ಕರೀತಾರೆ, ಅಥವಾ ಪೂರಕ ಕುಂಭಕ ಅಂತ ಕರೀತಾರೆ. ಪೂರಕ ಆದ್ಮೇಲೆ ಮಾಡತಕ್ಕಂಥ ಕುಂಭಕ. ಇದರಲ್ಲಿ ದೇಹದಲ್ಲಿ ಗಾಳಿಗಳು ಯಾವ್ಯಾವ ಕಶ್ಮಲಗಳ ಜೊತೆ ಸೇರಿದರೆ ಆ ಆಕಾರವನ್ನು ತಳ್ಕೊಡುತ್ತದೆ, ಆ ವಾಸನೆ ಅದಕ್ಕೆ ಬರುತ್ತೆ, ಆ ಕಶ್ಮಲ ಎಲ್ಲ ಗಾಳಿಯಲ್ಲಿ ಬರುತ್ತೆ. ಇಲ್ಲಿ ನಾವು ಕುಂಭಕದಲ್ಲಿ ಎಲ್ಲ ದೇಹದ ಎಲ್ಲ ಅಂಗಗಳಲ್ಲೂ ಕೂಡ ಗಾಳಿಯನ್ನು ವ್ಯಾಪನೆ ಮಾಡೋದಕ್ಕೆ ಬಿಡೋದ್ರಿಂದ ಕುಂಭಕ ಅಂತಂದ್ರೆ ಒಂದೇ ಕಡೆ ನಿಂತ್ಕೊಂಡಿರೋಲ್ಲ ಗಾಳಿ. ಗಾಳಿ ಎಲ್ಲಾ ಕಡೆ ಹರಿದು ಹೋಗುವುದು ಕುಂಭಕ. ಕುಂಭಕ ಒಂದು ಸ್ಥಿತಿ ಅಂತಂದ್ರೆ ದೇಹದ ಸ್ಥಿತಿ ಅಷ್ಟೇ, ವಾಯುವಿನ ಸ್ಥಿತಿ ಅಲ್ಲ. ಅದು ವಾಯು ಸಮಯ ಸಂಚಾರ ಮಾಡ್ತಾನೆ ಇರುತ್ತೆ. ಮಾಡುವಾಗ ಎಲ್ಲೆಲ್ಲಿ ಏನೇನು ಕೊಳೆ ಇದೆ ಎಲ್ಲ ಒಂದು ಕಡೆ ಸಂಗ್ರಹ ಮಾಡಿ ಇಟ್ಕೊಳ್ಳುತ್ತೆ. ಅದು ಇಲ್ಲಿ ಕೆಳಗಿಂದ ಮೇಲಕ್ಕೆ ಬಂದು ಥೊರಾಕಿಕ್ ರೀಜನ್, ಇಲ್ಲಿಂದ ಅದು ಹೊರಗೆ ಬರುತ್ತೆ. ಅಂದ್ರೆ ಏನು, ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇನ್ ದಿ ಬಾಡಿ. ಆದ್ರಿಂದ ಈ ರೇಚಕ ಅಂತನ್ನೋರು ಸಾಮಾನ್ಯವಾಗಿ ಪವಿತ್ರೀಕರಣ ಅಂತಂತಾರೆ. ದೇವರು ಶುದ್ಧಿ ಮಾಡಿದಾಗ ಹೇಗೆ ಸ್ನಾನ ಮಾಡಿದಾಗ ಮಣ್ಣಿನ ಕೊಳೆಯೆಲ್ಲ ಹೋಗುತ್ತೋ ಹಾಗೆ ಕುಂಭಕವನ್ನು ಮಾಡಿದಾಗ ಮಣ್ಣಿನ ಕೊಳೆಯೆಲ್ಲ ಬಂದು ಹೊರಗೆ ಹೋಗುತ್ತೆ. ಇದು ರೇಚಕ. ಇದಾದ ಮೇಲೆ ನಾವು ತಿರುಗಿ ಪೂರಕ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಕಾಲ ಹೊರಗೆ ಗಾಳಿಯನ್ನು ಬಿಟ್ಟಿದ್ದೆ ಇದನ್ನು ಬಾಹ್ಯ ಕುಂಭಕ ಅಂತ ಕರೀತಾರೆ, ಅಥವಾ ರೇಚಕ ಕುಂಭಕ ಅಂತ ಕರೀತಾರೆ. ರೇಚಕ ಆದಮೇಲೆ ಕುಂಭಕ. ಇದು ಅಂತಃಕುಂಭಕ ಅಂತನ್ನೋದು ಪೂರಕ ಆದಮೇಲೆ ಕುಂಭಕ. ಆದ್ದರಿಂದ ಕುಂಭಕದಲ್ಲಿ ಎರಡು ರೀತಿ, ಬಾಹ್ಯ ಅಂತರ. ಈ ಬಾಹ್ಯ ಕುಂಭಕ ಅಂತನ್ನೋದು ಕಷ್ಟ. ಯಾಕೆ, ಈ ಅಂತಃಕುಂಭಕದಲ್ಲಿ ಅಥವಾ ಪೂರಕ ಕುಂಭಕದಲ್ಲಿ ಮೂಗಿನ ಹೊಳ್ಳೆಗಳನ್ನು ಹಿಡ್ಕೊಳ್ಬೋದು. ನೀವು ಹಿಡ್ಕೊಂಡ್ರೆ ಉಚ್ಛ್ವಾಸ ನಿಶ್ವಾಸ ಎರಡೂ ಇಲ್ಲದೆ ಕುಂಭಕ ಸಹಜವಾಗಿರುತ್ತೆ. ಕುಂಭಕ ಮಾಡಬೇಕಾದ್ರೆ ರೇಚಕವೂ ಇರಬಾರ್ದು, ಪೂರಕವೂ ಇರಬಾರ್ದು. ಇದು ಸಾಧ್ಯ. ಅದು ಹೊರಗಡೆ ಬಿಟ್ಟಾಗ ಆ ಹೊರಗಿನ ಗಾಳಿ ಒಳಗೆ ಬರದೇ ಇರೋದಕ್ಕೆ ತಿರುಗಿ ನೀವು ಹಿಡ್ಕೊಳ್ಬೇಕು ಅನ್ನೋ ಒಂದು ಪ್ರಸಂಗ ಬರುತ್ತೆ. ಆದರೆ ನೀವು ಹಿಡ್ಕೊಳ್ಬಾರ್ದು ಕುಂಭಕದಲ್ಲಿ, ಬಾಹ್ಯ ಕುಂಭಕದಲ್ಲಿ ಹಿಡ್ಕೊಳ್ಬಾರ್ದು ಅಂತ ಒಂದು ನಿಯಮ ಇದೆ. ಅಂತಃಕುಂಭಕದಲ್ಲಿ ಒಂದರಿಂದ ಮುಚ್ಚಿ ಗೊತ್ತಲ್ಲ ನಿಮಗೆ, ಇವರನ್ನ ಮುಚ್ಚಿ ಎಳ್ಕೊಂಡು ಇದು ಹಿಡ್ಕೊಂಡು ಸ್ವಲ್ಪ ಕುಂಭಕ ಇಟ್ಕೊಂಡು ಆಮೇಲೆ ಇಲ್ಲಿ ಬಿಡಬೇಕಂತದ್ದು. ಇದು ಕುಂಭಕದಲ್ಲಿ ಎರಡು ಮೂಗಿನ ಹೊಳ್ಳೆಗಳನ್ನು ಹಿಡ್ಕೊಂಡಿರ್ತೀರಿ ನೀವು. ಈ ರೇಚಕ ಆದ್ಮೇಲೆ ಹೀಗೆ ಹಿಡ್ಕೊಂಡ್ರೆ ಹೊರಗೆ ಗಾಳಿ ಒಳಗೆ ಬರೆದ್ರೆ ಹೊರಗಾಗುತ್ತೆ. ಇದು ಬಾಹ್ಯ ಕುಂಭಕಕ್ಕೆ ಸಹಜವಾದ ಕ್ರಿಯೆ. ಆದರೆ ಇದನ್ನು ಹಿಡ್ಕೊಳ್ಳಬಾರದು ಅಂತ ಕ್ರಿಯೆ.
ನಿರ್ಬಂಧ ಮಾಡಬಾರ್ದು, ಶ್ವಾಸ ನಿರ್ಬಂಧ ಆಗಬಾರ್ದು. ಅಂದ್ರೇನು, ಸಹಜವಾಗಿಯೇ ಕುಂಭಕ ಆಗಬೇಕು. ಆ ಗಾಳಿ ತಿರುಗಿ ಮೂಗಿನ ಹೊಳ್ಳೆಯೊಳಗೆ ಬರೋದಕ್ಕೆ ಮುಂಚೆ ಸ್ವಲ್ಪ ಕಾಲ ಹಿಡಿಸಬೇಕು. ಇದು ಸಹಜ ಕುಂಭಕ ಅಂತ ಕರೀತಾರೆ. ಇದು ಬದ್ಧ ಕುಂಭಕ, ನಿರ್ಬಂಧದಿಂದ ಆಗೋ ಕುಂಭಕ ಅಂತಃಕುಂಭಕ. ಹೊರಗಡೆ ಆಗೋ ಕುಂಭಕ ಸಹಜ ಕುಂಭಕ, ತಾನೇ ತಾನಾಗಬೇಕು. ಇದಕ್ಕೆ ಕಾಲ ಮಾತ್ರ, ಕಾಲಗಣನೆ ಇದೆ, ಅದಕ್ಕಿಲ್ಲ, ಬಾಹ್ಯಕ್ಕಿಲ್ಲ. ಒಳಗಡೆ ಆದರೆ ಎಷ್ಟು ಪೂರಕವೋ ಅದಕ್ಕೆ 4ರಷ್ಟು ಕುಂಭಕ ಆಗಬೇಕು, 2ರಷ್ಟು ರೇಚಕ ಆಗಬೇಕು. ದೊಡ್ಡ ಕ್ರಮ ಇದೆ, ಒಂದು ರೇಷಿಯೋ ಇಟ್ಕೊಂಡಿದ್ದಾರೆ. ಇದನ್ನು ಬೇರೆ ಬೇರೆ ಕುಂಭಕಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಇಂಥ ನಿಯಮ ಬಾಹ್ಯ ಕುಂಭಕಕ್ಕಿಲ್ಲ. ಬಾಹ್ಯ ಕುಂಭಕದಲ್ಲಿ ಹೀಗೆ ಗಣನ ಅಂತ ಇಲ್ಲ. ಆದ್ದರಿಂದ ಈ ಬಾಹ್ಯ ಕುಂಭಕ ಯಾವಾಗಲೂ ಕೂಡ ಕೇವಲ ಕುಂಭಕವೇ. ಅಂದ್ರೆ ಕೇವಲ ಅಂದ್ರೇನು, ಮಂತ್ರಗಳಾಗಲಿ ಎಣಿಕೆ ಆಗಲಿ ಅದರ ಜೊತೆಗಿಲ್ಲ, ಸಹಿತ ಕುಂಭಕ ಅಲ್ಲ ಅದು. ಈ ಅಂತಃಕುಂಭಕ ಆದರೆ ಸಹಿತ ಕುಂಭಕನೇ ಮಾಡಬೇಕು ಅಂತ ಒಂದು ಕ್ರಮ ಇದೆ. ಹೀಗೆ ಈ ಪ್ರಾಣದ 5 ಬಗೆಗಳನ್ನ 3 ವೃತ್ತಿಗಳಲ್ಲಿ ನಾವು ಬಿಡ್ತಕ್ಕದ್ದು ಮುಖ್ಯವಾಗಿ ಒಂದು ಕ್ರಿಯೆ, ಈ ಪ್ರಾಣಾಯಾಮದ ಕ್ರಿಯೆ. ಯೋಗಕ್ಕೆ ಸಾಂಖ್ಯ ಬೇಸಿಸ್ ಅಂತ ಹೇಳ್ತಾರಲ್ಲ, ಈ ಸಾಂಖ್ಯದಲ್ಲಿ ಸತ್ವ ರಜಸ್ ತಮಸ್ ಈ 3 ಗುಣಗಳು ಕೂಡಿದ್ರೆ ಅದೊಂದು ದ್ರವ್ಯ. ಈ 3 ಗುಣಗಳಿಲ್ಲವೇ ಇರುವಂತಹದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದೇನೋ ಒಂದು ನಿರ್ಜೀವವಾದ ಪದಾರ್ಥವಾಗಲಿ, ಮನುಷ್ಯನಾಗಲಿ, ದೇವತೆಯಾಗಲಿ, ಯಾವ್ಯಾವುದು ಕ್ರಿಯಾಶೀಲವಾಗಿರುತ್ತೋ ಇದರಲ್ಲಿ ಸತ್ವ ರಜಸ್ಸು ತಮಸ್ಸು ಅಂತ 3 ಇದ್ದೇ ಇರಬೇಕು. ಹೀಗಿರುವಾಗ ಈ ದೇಹವನ್ನ ತಮಸ್ಸು ಅಂತ ಕರೀತಾರೆ. ಯಾಕೆಂದ್ರೆ ಅದರಲ್ಲಿ ತನ್ನದೇ ಆದಂತಹ ಕ್ರಿಯೆಗಳು ಇಲ್ಲದೆ ಇರೋದರಿಂದ ಇದು ಜಡ. ಇವಾಗ ಇದು ಯಾವುದೋ ಒಂದು ಸಾಮಾನಿದೆ, ಇದು ತನ್ನಲ್ಲಿಯೇ ಅದಕ್ಕೆ ಮೂವ್ಮೆಂಟ್ ಇಲ್ಲ. ನಾವು ನೂಕಿದ್ರೆ ಒಳಗೆ ಹೋಗುತ್ತೆ, ಎಳ್ಕೊಂಡ್ರೆ ಈ ಕಡೆ ಬರುತ್ತೆ. ಇದರ ಮೂವ್ಮೆಂಟ್ ಇದು ಸ್ವಾಯತ್ತವಾದದ್ದಲ್ಲ, ಹೊರಗಡೆ. ಆದ್ರಿಂದ ಇದನ್ನು ಜಡ ಅಂತ ದೇಹದಲ್ಲೂ ಹಾಗೆ ಪ್ರಾಣ ಇರೋದರಿಂದ ದೇಹದಲ್ಲಿ ಕೆಲಸಗಳು ನಡೆಯುತ್ತೆ, ಪ್ರಾಣ ಹೊರಟೋದು ದೇಹದಲ್ಲಿ ಕೆಲಸಗಳು ನಡೆಯೋಲ್ಲ. ಆದ್ರಿಂದ ಇದನ್ನು ಜಡ ಅಥವಾ ತಮಸ್ಸು ಅಂತ ಕರೀತಾರೆ. ಮತ್ತೆ ಇಂದ್ರಿಯಗಳಲ್ಲಿ ಕೆಲಸ ಅಂತ ನಾವು ಕಾಣ್ತೀವಿ. ಅಂದ್ರೆ ಒಳಗಡೆ ಏನೇನು ಕೆಲಸ ನಡೆಯುತ್ತೋ ಅದಕ್ಕಿಂತ ಹೆಚ್ಚಾಗಿ ಕೆಲಸಗಳಲ್ಲಿ ನಡೆಯೋದ್ರಿಂದ ಇದನ್ನ ರಜಸ್ಸು ಅಂತ ಕರೀತಾರೆ. ಮತ್ತೆ ಮನಸ್ಸಿನಿಂದ ಒಂದು ತಿಳುವಳಿಕೆ ಅಥವಾ ಯಾವುದಾದ್ರೂ ಒಂದು ನಿರ್ಧಾರ ಮಾಡೋದು ಇವೆಲ್ಲ ನಡೆಯೋದ್ರಿಂದ ಸತ್ವ ಅಂತ ಕರೀತಾರೆ. ಈ ದೇಹದಲ್ಲಿ ಪ್ರಾಣಾಯಾಮ ಎಲ್ಲಿ ನಡೆಯುತ್ತೆ, ಸ್ಥಾನ ಯಾವುದು, ದೇಹದಲ್ಲಿ ಪ್ರಾಣಾಯಾಮ ನಡೀಬೇಕು. ದೇಹ ಬಿಟ್ಟು ಪ್ರಾಣಾಯಾಮ ನಡೆಯೋ ಹಾಗಿಲ್ಲ. ಈ ದೇಹ ಅಂತಂದ್ರೆ ಏನು ಅಂದ್ರೆ, ದೇಹ ಈ ದೇಹದಿಂದ ಮಾಡತಕ್ಕಂತಹ ಆಸನ ಮುಖ್ಯವಾಗಿ ಬೇಕು ಅಂತ ನೋಡು. ಅದಕ್ಕೆ ಒಂದು ಅಧಿಷ್ಠಾನ ಬೇಕು ಅಂತ ನಾವು ಕೂತ್ಕೊಳ್ಬೇಕಾದ್ರೆ ಒಂದು ಮನೆ ಇರಬೇಕು ಅಥವಾ ಒಂದು ಕುರ್ಚಿ ಇರಬೇಕು, ನಡಿಬೇಕಾದ್ರೆ ಒಂದು ನೆಲ ಇರಬೇಕು. ಇದು ಅಧಿಷ್ಠಾನ ಅಂತ ಕರೀತಾರೆ, ಸಪೋರ್ಟ್, ಒಂದು ಬೇಸಿಸ್. ಹೀಗೆ ಪ್ರಾಣಾಯಾಮ ಎಲ್ಲಿ ನಡೆಯಬೇಕು, ಇದಕ್ಕೆ ಅಧಿಷ್ಠಾನ ಯಾವುದು ಅಂದ್ರೆ ದೇಹವೇ ಅಧಿಷ್ಠಾನ. ಈ ದೇಹದ ಯಾವ ಸ್ಥಿತಿಯಲ್ಲಿ ಇದರ ಅಧಿಷ್ಠಾನ ಅಂದ್ರೆ ಆಸನದಲ್ಲಿ ಅಧಿಷ್ಠಾನ. ನೀವು ಆಸನ ಅಂತ ಒಂದು ಮಾಡಿಕೊಂಡು ದೇಹದಲ್ಲಿ ಸ್ಥಿರತೆಯನ್ನು ತಗೊಂಡಾಗ, ಈ ಸ್ಥಿರತೆಯನ್ನು ತಗೊಳ್ಳೋದು ಅಂತಂದ್ರೆ ಏನು, ಈ ರಜಸ್ಸನ್ನ ಬಿಗಿ ಹಿಡಿಯೋದು, ಸತ್ವವನ್ನ ಕಂಟ್ರೋಲ್ ಮಾಡೋದು. ಅಂದ್ರೆ ಸತ್ವ ರಜಸ್ಸು ತಮಸ್ಸು 3 ವಿಭಾಗಗಳಿಗೆ ಭೇದ ಇಲ್ಲದೆ ಇರೋ ಹಾಗೆ ಒಂದು ನೆಲೆಯಲ್ಲಿ ನಿಲ್ಲಿಸ್ತಕ್ಕದನ್ನ ಆಸನ ಅಂತ ಕರೀತೀವಿ ನಾವು. ಈ ಆಸನ ಅಂತ ಅನ್ನೋದಾಗಲಿ ಬರೀ ದೇಹ ಜೀವ ಮಾಡ್ಕೊಳ್ಳೋದು ಒಂದು ಪಾಶ್ಚಾತ್ಯ ಮಾತ್ರ ಅಲ್ಲ, ಇಂದ್ರಿಯ ನಿಗ್ರಹವೂ ಅದರಲ್ಲಿ ಸೇರುತ್ತೆ, ಮನಸ್ಸಿನ ನಿಗ್ರಹವೂ ಅದರಲ್ಲಿ ಸೇರುತ್ತೆ. ಇದು ಆಸನ ಅಂತ ಹೀಗಿದ್ದ ಮೇಲೆ ನಾವು ಪ್ರಾಣಾಯಾಮ ಅಂತ ಮುಂದಿನ ಹಂತವನ್ನು ಮಾಡಬಹುದು. ಇದಕ್ಕೆ ನಡುವೆ ದೇಹ, ಪ್ರಾಣ, ಮನಸ್ಸು ಅಂತ ಇನ್ನೊಂದು ತ್ರಿಪುಟವನ್ನು ಹೇಳ್ತಾರೆ. ಈ ದೇಹವನ್ನ ತಮಸ್ಸು ಅಂತ ಹೇಳಿ, ಪ್ರಾಣವನ್ನ ರಜಸ್ಸು ಅಂತ ಹೇಳಿ, ಮನಸ್ಸನ್ನ ಸತ್ವ ಅಂತ ಹೇಳೋದು ಒಂದು ಕ್ರಮ. ಮನಸ್ಸನ್ನ ರಜಸ್ಸು ಅಂತ ಹೇಳಿ ಪ್ರಾಣವನ್ನ ಸತ್ವ ಅಂತ ಹೇಳೋದು ಇನ್ನೊಂದು ಕ್ರಮ. ಇದರಲ್ಲಿ ಎರಡು ಮತಾಂತರಗಳಷ್ಟೇ. ದೇಹವೇನೋ ತಾಮಸವೇ. ಆದರೆ ಈ ಮನಸ್ಸಿಗೆ ಸತ್ವ ಅಂತ ಅನ್ನೋದೇ ಒಂದು ಪರ್ಯಾಯ ಪದ ಉಪಯೋಗಿಸಿದ್ದಾರೆ.
ಸತ್ವಂ ಮನಃ, ಮನಸ್ಸು ಅಂದ್ರೆ ಸತ್ವ. ಸತ್ವ ಅನ್ನೋದು ತಿಳುವಳಿಕೆಯಲ್ಲಿದೆಯೋ, ಇಟ್ ಫಂಕ್ಷನ್ಸ್ ಇಸ್ ಎ ಲೈಟ್, ದೀಪದ ಹಾಗೆ ಯಾವುದು ಕೆಲಸ ಮಾಡುತ್ತೋ ಅದು ಸತ್ವ, ಅದರಿಂದ ಮನಸ್ಸು ಸತ್ವ. ಈ ಒಂದು ಕ್ಷಣ ಇಲ್ಲದೆ ಯಾವುದು ನಿರಂತರವಾಗಿ ಕೆಲಸ ಮಾಡುತ್ತೋ ಅದು ರಜಸ್ಸು. ಇಲ್ಲಿ ಮನಸ್ಸು ನಿದ್ರೆಯಲ್ಲಿ ಕೆಲಸ ಮಾಡೋಲ್ಲ, ಪ್ರಾಣ ಕೆಲಸ ಮಾಡ್ತಾನೆ ಇರಬೇಕು, ಆದ್ರಿಂದ ಪ್ರಾಣ ರಜಸ್ಸು ಅಂತ ಕರೀತಾರೆ. ಇನ್ನೊಂದು ಮತಾಂತರದಲ್ಲಿ ಏನೋ, ಇನ್ನೊಂದು ಪಾಠಾಂತರದಲ್ಲಿ ಈ ಮನಸ್ಸು ಅಂತ ನೋಡು ವೇಗವಾಗಿ ಆ ಕಡೆ ಈ ಕಡೆ ಆಲೋಚನೆಗಳಲ್ಲಿ ಭಾವಗಳಲ್ಲಿ ಹರಿಯೋದ್ರಿಂದ ಇದು ರಜಸ್ಸು. ಈ ಪ್ರಾಣ ಅಂತ ನೋಡು ಎಲ್ಲೆಲ್ಲಿ ಏನೇನು ಹರಿದರೂ ಕೂಡ ಹೃದಯದಲ್ಲಿ ನೆಲೆಯಾಗಿ ನಿಂತು ಮಿಕ್ಕ ಎಲ್ಲ ಕೆಲಸಗಳಿಗೂ ದೀಪದ ಕೆಲಸ ಮಾಡೋದ್ರಿಂದ ಈ ಪ್ರಾಣದ ಬೆಳಕಿನಲ್ಲಿ ಎಲ್ಲ ಕೆಲಸ ಮಾಡುತ್ತೆ, ದೇಹವಾಗಿ ಇಂದ್ರಿಯವಾಗಿ ಮನಸ್ಸಿನ. ಆದ್ರಿಂದ ಪ್ರಾಣವೇ ಸತ್ವ ಅಂತ ಹೇಳೋದು. ಇದು ಮೂರನ್ನು ಕೂಡಿಸಿ ಪ್ರಾಣ ಏವ ಆತ್ಮ. ಎಲ್ಲಿ ಈ ದೇಹ, ಇಂದ್ರಿಯಗಳು, ಮನಸ್ಸು ಮತ್ತು ಈ 5 ಪ್ರಾಣಗಳಿಂದ ಕೂಡಿದಂಥ ಒಂದು ಪ್ರಾಣ ಎಲ್ಲಿ ಕೆಲಸ ಮಾಡುತ್ತೋ ಇದನ್ನು ನಾವು ಜೀವ ಅಥವಾ ಆತ್ಮ ಅಂತ ಕರೀತೀವಿ. ಈ ನೆಲೆಯಲ್ಲಿ ನೋಡಿದಾಗ ಪ್ರಾಣಾಯಾಮ ಅಂತನ್ನೋ ಮಾತಿಗೆ ಮುಖ್ಯವಾಗಿ ಇಡೀ ಜೀವನದಲ್ಲಿ ಈ ಸಮಷ್ಟಿ, ಇದು ಎಗ್ರಿಗೇಟ್ ಆಫ್ ಬಾಡಿ, ಸೆನ್ಸ್ ಆರ್ಗನ್ಸ್ ಅಂಡ್ ಮೈಂಡ್, ಇಲ್ಲಿ ನಡೆಯುತ್ತಿರೋದನ್ನೆಲ್ಲ ನಿಗ್ರಹ ಮಾಡೋದಕ್ಕೆ ನಾವು ಪ್ರಾಣಾಯಾಮ ಅಂತ ಕರೀತೀವಿ. ಇಟ್ಸ್ ನಾಟ್ ನಿಯರ್ಲಿ ಎ ಬ್ರೀದಿಂಗ್ ಎಕ್ಸರ್ಸೈಸ್, ಬರೀ ಉಸಿರಾಟದ ಮಾತ್ರ ಅಲ್ಲ ಇದು. ಆದ್ದರಿಂದ ಈ ಪ್ರಾಣಾಯಾಮಕ್ಕೆ ಇನ್ನೂ ವಿಶಾಲವಾದಂತಹ ಒಂದು ನೆಲೆ ಇದೆ. ಮತ್ತೆ ಎರಡನೇ ಇದರಲ್ಲಿ ಅಂದ್ರೆ ಸಿದ್ಧಾಂತ, ಇವೆಲ್ಲ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕಾದ್ರೆ ಅದು ಸಿದ್ಧಾಂತ ತಿಳ್ಕೊಂಡಿರ್ಬೋದು ಅಂತ ಒಂದು. ಯಾಕಂದ್ರೆ ಅದು ತಿಳ್ಕೊಳ್ಳದೆ ಏನು ಮಾಡಿದ್ರು ಕೂಡ ಅದು ಫಲಕಾರಿಯಾಗಲ್ಲ. ಯಾಸ್ಕರು ಕೂಡ ವೇದವನ್ನು ಹೇಳ್ತಾ ಸ್ಥಾಣುರಿವ ಭಾರಹಾರ ಸ್ಥಾಣುರಯಂ ಭಾರಹಾರ ಅಧೀತ್ಯ ವೇದಾನ್ ನ ವಿಜಾನಾತಿ ಯೋರ್ಥಂ. ವೇದವನ್ನು ಓದಿ ಅರ್ಥವನ್ನು ತಿಳ್ಕೊಳ್ಳದೆ ಇದ್ರೆ ಅದು ಬರೀ ಒಂದು ಬಟ್ಟೆ ಹಾಕೋ ಗೂಟ ಇದ್ದ ಹಾಗೆ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಈ ಪ್ರಾಣಾಯಾಮವೂ ಕೂಡ ಫಲಕಾರಿಯಾಗಬೇಕಾದ್ರೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಬೇಕು, ಸೂಕ್ಷ್ಮದಿಂದ ಸೂಕ್ಷ್ಮ ತರಕ್ಕೆ ಹೋಗಬೇಕು. ಇದು ಪ್ರಾಣಾಯಾಮದ ಒಂದು ಗತಿ. ಸ್ಥೂಲ ಪ್ರಾಣಾಯಾಮದಲ್ಲಿ ಈ ಸಿದ್ಧಾಂತ ಎಲ್ಲ ಕೊಂಡ್ಕೊಳ್ಬೇಕಾಗಿಲ್ಲ ನೀವು. ಆದರೆ ಈ ಸ್ಥೂಲ ಪ್ರಾಣಾಯಾಮ ಸೂಕ್ಷ್ಮಕ್ಕೆ ದಾರಿ ಮಾಡಿಕೊಡ್ಬೇಕಲ್ಲ, ಆ ಸೂಕ್ಷ್ಮ ಪ್ರಾಣಾಯಾಮ ಮಾಡಬೇಕಾದ್ರೆ ಈ ಸಿದ್ಧಾಂತ ಎಲ್ಲ ಕೊಂಡ್ಕೊಂಡಿರ್ಬೇಕು. ಈ ಸಿದ್ಧಾಂತದ ಅಗತ್ಯ ಇಲ್ಲದೆ, ಯಾಕೆಂದ್ರೆ ಅಲ್ಲಿ ಪ್ರಾಣಕ್ಕೂ ಚಿತ್ತಕ್ಕೂ ಒಂದು ಸಂಬಂಧ ಬಂದ್ಬಿಡುತ್ತೆ. ಸ್ಥೂಲವಾದ ಪ್ರಾಣಾಯಾಮದಲ್ಲಿ ಉಜ್ಜಾಯಿ ಇತ್ಯಾದಿ ಪ್ರಾಣಾಯಾಮದಲ್ಲಿ ದೇಹ ಮಾತ್ರ ಕೆಲಸ ಮಾಡುತ್ತೆ, ಚಿತ್ತ ಅಂತನ್ನೋದು ನಮ್ಮ ವಶದಲ್ಲಿ ಇರೋಲ್ಲ ಅದು. ಆದರೆ ಪ್ರಾಣಾಯಾಮ ಇನ್ನೂ ಒಳಗೆ ಹೋಗ್ತಾ 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 ಈ ಪ್ರಾಣಕ್ಕೂ ಚಿತ್ತಕ್ಕೂ ಒಂದು ಸಂಬಂಧ ಬಂದ್ಬಿಡುತ್ತೆ. ಎಲ್ಲಿ ಚಿತ್ತ ಇರುತ್ತೋ ಅಲ್ಲಿ ಪ್ರಾಣ ಇರುತ್ತೆ, ಎಲ್ಲಿ ಪ್ರಾಣ ಇರುತ್ತೋ ಅಲ್ಲಿ ಚಿತ್ತ ಇರುತ್ತೆ. ಚಿತ್ತ ಏನು ತಿಳುವಳಿಕೆ. ಆ ಚಿತ್ತದ ಒಂದು ಹೋಲ್ ನಮಗೆ ಸಿಗದೇ ಇದ್ರೆ ಈ ಪ್ರಾಣಾಯಾಮದಿಂದ ಸೂಕ್ಷ್ಮ ಕ್ರಿಯೆ ಅರ್ಥವಾಗಲ್ಲ. ಅಂದ್ರೆ ಇಲ್ಲೇ ನಿಂತು ಬಿಡ್ಬೇಕಾಗುತ್ತೆ. ನಾವು ಉಜ್ಜಾಗಿ ಎಲ್ಲಾರು ಬಹಳ ಅಲ್ಲೇ ನಿಂತು ಬಿಡೋದು. ಇದರಿಂದ ಒಂದು ಸ್ಪಿರಿಚುವಲ್ ಬೆನಿಫಿಟ್ ಏನೂ ಇಲ್ಲ. ಈ ಪ್ರಾಣಾಯಾಮದಿಂದ ಬರೀ ದೇಹದ ಆರೋಗ್ಯ ಅಂತ ಬರಬಹುದು, ಆದರೆ ಮನಸ್ಸಿಗೆ ನೆಮ್ಮದಿ, ಮನಸ್ಸಿನ ಪರಿಪಾಕ ಇವೆಲ್ಲ ಪ್ರಾಣಾಯಾಮದಿಂದ ಆಗಬೇಕಾದ್ರೆ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಜಗತ್ತು ಹೇಗೆ ಇದೆಯೋ ದೇಹದಲ್ಲಿ ಆಗಿದೆ ಅಂತ ಒಂದು ನಿಯಮ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಬ್ರಹ್ಮಾಂಡ ಅಂದ್ರೆ ಹೊರಗೆ ಕಾಸ್ಮಾಸ್, ಇಲ್ಲಿ ಹೇಗಿದೆಯೋ ಮ್ಯಾಕ್ರೋ ಕಾಸ್ಮಾಸ್, ಇಲ್ಲಿ ಏನಿದೆಯೋ ನಮ್ಮ ಒಳಗಡೆ ಅದಿದೆ, ಮೈಕ್ರೋ ಕಾಸ್ಮಾಸ್ ಇದೆ. ಹೊರಗಡೆ ಒಂದು ವರ್ಟಿಕಲ್ ಅಲೈನ್ಮೆಂಟ್ ಇದೆ. ಏನೋ ಕೆಳಗಡೆ ಭೂ, ಅದರ ಮೇಲೆ ಮಿಡ್ ರೀಜನ್ ಅಂತರಿಕ್ಷ ಅಂತ ಏನು ಕರಿತೀವೋ ಅದು ಭೂವಃ, ಅದರ ಮೇಲೆ ಇರತಕ್ಕಂತಹದ್ದು ಸುವಹ ಅಥವಾ ಸ್ವಹ. ಒಂದು ಋಗ್ವೇದದಲ್ಲಿ ಸುವಹ ಅಂತಂತಾರೆ, ಮಿಕ್ಕದು ಸ್ವಹ ಅಂತಂತಾರೆ. ಎರಡಕ್ಕೂ ಕೂಡ ದುಸ್ಥಾನ, ಮೇಲಿನ ಲೋಕ ಅಂತ ಅಷ್ಟೇ ಅರ್ಥ. ಇದರಲ್ಲಿ ಈ ನಮ್ಮ ದೇಹದಲ್ಲಿ ಕೂಡ ಈ 3 ನೆಲೆಗಳಿವೆ.
ಕಟ್ಯಧ, ಕಟಿ ಅಂದರೆ ಸೊಂಟ, ಸೊಂಟದಿಂದ ಕೆಳಗೆ ಭೂಹು, ಸೊಂಟದಿಂದ ಕಂಠಪರ್ಯಂತಂ, ಕತ್ತಿನವರೆಗೆ ಭುವಃ, ತದುಪರಿ ಅದರ ಮೇಲೆ ಸ್ವಹ. ಈ 3 ವಿಭಾಗಗಳನ್ನು ಮಾಡಿದ ಮೇಲೆ ಹೇಗೆ ಹೊರಗಡೆ ಈ ಸ್ಥಾನ ದೇವತೆಗಳಿದ್ದಾರೋ, ಭೂಸ್ಥಾನದಲ್ಲಿ ಅಗ್ನಿ ಮತ್ತು ಭುವಸ್ಥಾನದಲ್ಲಿ ವಾಯು ಮತ್ತು ದ್ಯುಸ್ಥಾನದಲ್ಲಿ ಇಂದ್ರ ಅಥವಾ ಸೂರ್ಯ, ಈ ಕ್ರಮ ಇದೆಯಲ್ಲ. ನಮ್ಮಲ್ಲಿಯೂ ಕೂಡ ಈ ಭೂಹು ಅಂತನ್ನುವಲ್ಲಿ ಅಗ್ನಿಯೇ ದೇವತೆ, ಅದನ್ನು ಸಿಂಬಲೈಸ್ ಮಾಡಿ ಜಾಗರ ಅಗ್ನಿ ಅಂತ ಇದೆ. ಸಮಾನವಾಯು ಇಲ್ಲೇ ಇರತಕ್ಕದ್ದು. ಸಮಾನವಾಯು ಅಂತನ್ನೋದಕ್ಕೇನು, ಎರಡನ್ನು ಸೇರಿಸ್ತಕ್ಕದ್ದು ಸಮಾನ ಅಂತ. ಭೂಭೂ ಪ್ರದೇಶವನ್ನ ಭುವಃ ಪ್ರದೇಶವನ್ನ ಸೇರಿಸ್ತಕ್ಕದ್ದು ಸಮಾನ. ಸಮಾನ ಅಂದ್ರೆ ಜಾಯಿನಿಂಗ್, ಅದು ಎರಡನ್ನ. ಇಲ್ಲಿ ಅಗ್ನಿ ಅಂತನ್ನೋದು ಆ ಪ್ರದೇಶದಲ್ಲಿ ಇದೆ. ಸಮಾನವಾಯುವಿಗೆ ಸರಿಯಾಗಿ ಅಗ್ನಿ ಅಂತ ಇದೆ. ಅದನ್ನು ನಾವು ಜಾಠರ ಅಗ್ನಿ ಅಂತ ಕರಿತೀವಿ. ಜಠರ ಅಂದ್ರೆ ಹೊಟ್ಟೆ, ಹೊಟ್ಟೆಯಲ್ಲಿ ಇರತಕ್ಕಂತಹದ್ದು. ಆಮೇಲೆ ಇಲ್ಲಿ ಕಂಠದ ಹೊರಗೆ ಇರತಕ್ಕಂತಹದ್ದು. ಇಲ್ಲಿ ಊತಿ ಅಂದ್ರೆ ಮೇಲೆ ಹೋಗತಕ್ಕಂತಹದ್ದು ಅಂತ. ಅನುಪ್ರಾಣನೆ, ಈ ಪ್ರಾಣ ಮೇಲ್ ಹೋಗುವಂತಹ ಸ್ಥಿತಿಯನ್ನು ಕಳ್ಕೊಂಡಾಗ ಅದನ್ನ ಭುವಃ ಅಂತರಿಕ್ಷ ಸ್ಥಾನ ಅಂತ ಕರೀತೀವಿ ನಾವು. ಇಲ್ಲಿ ಪ್ರಾಣೋ ದೇವತ, ಇಲ್ಲಿ ಪ್ರಾಣವೇ ದೇವತ. ಅಲ್ಲಿ ವಾಯು ಅಂತ ಹೊರಗಡೆ ಕಳಿತೀವಿ ನಾವು, ಪ್ರಾಣ ಅಂತ ಕರೀತೀವಿ. ಈ ಪ್ರಾಣ ವಾಸ್ತವವಾಗಿ ವಾಯುವೇ, ಒಳಗಡೆ ಹೋಗೋದು ವಾಯು, ಹೊರಗಡೆ ಇರೋದು ವಾಯುವೆ. ಆದ್ದರಿಂದ ಈ ಅಂತರಿಕ್ಷದಲ್ಲಿರತಕ್ಕಂತಹ ವಾಯುದೇವತೆಯನ್ನ ನಾವು ಈ ಪ್ರಾಣ ಅಂತ ಕರೀತೀವಿ. ಇದಕ್ಕೆ ಮೇಲೆ ಇರತಕ್ಕಂತಹ ಸೂರ್ಯನನ್ನ ನಮ್ಮ ಆಜ್ಞಾಚಕ್ರದಲ್ಲಿ ಕಣ್ಣಿಗೆ ಸರಿಯಾಗಿ ನಮ್ಮ ಇಂದ್ರ ಇದು ಶಕ್ನೋತಿ ಅಂತ ಆಜ್ಞಾಚಕ್ರದಲ್ಲಿ ಇರೋದನ್ನ ನಾವು ಸೂರ್ಯ ಅಂತ, ಕೆಲವು ಕಡೆ ಇಂದ್ರ ಆರ್ ಸೂರ್ಯ, ಇಂದ್ರೋವಾ ಸೂರ್ಯೋವಾ ಅಂತ ಹೇಳ್ತಾರೆ. ಅದು ಹೀಗೆ ನಮ್ಮ ದೇಹದಲ್ಲಿ ಈ ಅಗ್ನಿ, ಪ್ರಾಣ ಮತ್ತು ಆಜ್ಞಾಚಕ್ರದಲ್ಲಿ ಸೂರ್ಯ, ಇದನ್ನ ನಾವು ಗಣನೆಗೆ ತಂದುಕೊಂಡ್ರೆ ಇದರಲ್ಲಿ ಆರೋಹಾವರೋಹ ಕ್ರಮೇಣ ಅಗ್ನಿ ಪ್ರಾಣವಾಗಿ ಸೂರ್ಯವಾಗತಕ್ಕದ್ದು, ಸೂರ್ಯನಾಗತಕ್ಕದ್ದು ಆರೋಹ, ಸೂರ್ಯ ವಾಯುವಾಗಿ ಪ್ರಾಣವಾಗಿ ಮತ್ತೆ ಅಗ್ನಿ ಆಗತಕ್ಕದ್ದು ಅವರೋಹ. ಈ ಆರೋಹ ಅವರೋಹ ಕ್ರಮಗಳನ್ನ ನಮ್ಮಲ್ಲಿ 2 ನಾಡಿಗಳಲ್ಲಿ ಅಳವಡಿಸಿದ್ದಾರೆ, ಇಡ ಪಿಂಗಳ ಅಂತ. ಈ ಇಡ ಅಂತನ್ನೋದು ಎಡಗಡೆ ಇರತಕ್ಕದ್ದು, ಪಿಂಗಳ ಅಂತನ್ನೋ ಮಾತಿಗೆ ಬಲಗಡೆ ಇರತಕ್ಕದ್ದು. ಈ ಪಿಂಗಳ ಅಂತನ್ನೋದನ್ನ ಸೂರ್ಯನಾಡಿ ಅಂತ ಕರೀತಾರೆ. ಈ ಇಡ ಅಂತನ್ನೋದನ್ನ ಚಂದ್ರನಾಡಿ ಅಂತ ಕರೀತಾರೆ. ಸೂರ್ಯ ಚಂದ್ರ. ಈ ಚಂದ್ರ ಅಂತನ್ನೋದು ಒಂದು ರಜಸ್ಸಿನ ಸಂಕೇತ. ಈ ಸೂರ್ಯ ರಜಸ್ಸಿನ ಸಂಕೇತ. ಈ ಚಂದ್ರ ಅಂತನ್ನೋದು ರಾತ್ರಿಯಲ್ಲಿ ಬರೋದ್ರಿಂದ ತಮಸ್ಸಿನ ಸಂಕೇತ. ಈ ನಡುವೆ ಇರತಕ್ಕಂಥ ಸತ್ವ, ಈ ಸತ್ವ ಎಲ್ಲಿ ಅಥವಾ ಸೂರ್ಯ ಚಂದ್ರ 2 ಕಣ್ಣುಗಳು, ದಕ್ಷಿಣಾಕ್ಷೌ ಸೂರ್ಯ, ವಾಮನೇತ್ರೇ ಚಂದ್ರ, ಚಂದ್ರಮಾ ಅಂತ ನಮ್ಮಲ್ಲಿ ರೋಗವನ್ನು, ಬಲಗಣ್ಣಿನಲ್ಲಿ ಸೂರ್ಯನನ್ನು ನೋಡಿ, ಎಡಗಣ್ಣಿನಲ್ಲಿ ಚಂದ್ರಮಾ, ಚಂದ್ರನನ್ನು ನೋಡಿ ಅಂತ ನಾವು ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿಕೊಳ್ಳುವಾಗ ಸೂರ್ಯಂ ಆಗದೆ ಚಂದ್ರಂ ಆಗದೆ. ಈ ಸೂರ್ಯ ಅಂತ ಹೇಳಿ ಬಲಗಣ್ಣು ಮುಟ್ಕೊಳ್ತೀವಿ, ಚಂದ್ರ ಅಂತ ಹೇಳಿ ಎಡಗಣ್ಣು ಮುಟ್ಕೊಳ್ತೀವಿ. ಇದು ಸೂರ್ಯ ಚಂದ್ರ ಅಂದರೆ ಈ 2 ಕೂಡಿ ಆಜ್ಞಾಚಕ್ರ ಅಂತ ಒಂದಿರೋದು. ಈ ಆಜ್ಞಾಚಕ್ರದಲ್ಲಿ ಸೂರ್ಯನಿಗೆ ಹೀಗೆ 2 ಮುಖಗಳು, ಡೇ ಅಂಡ್ ನೈಟ್ ಇದ್ದ ಹಾಗೆ. ಅಂದ್ರೆ ನೈಟ್ಗೂ ಸೂರ್ಯನೇ ಬೇಕು, ಚಂದ್ರನ ಬಳಿಗೆ ಬರಬೇಕಾದ್ರೂ ಸೂರ್ಯ ಇದ್ದೇ ಇರಬೇಕು. ಅದರಿಂದ ಒಬ್ಬ ಸೂರ್ಯ ಚಂದ್ರರಾಗಿ ವಿಭಾಗವಾಗುತ್ತಾನೆ. ಇದು ಈ ಕ್ರಮದಲ್ಲಿ ಈ ಒಳಗಡೆ ಅಗ್ನಿ ಆಯಿತು, ಮೇಲೆ ಸೂರ್ಯ ಆಯಿತು,
ಈ ನಡುವೆ ಇರತಕ್ಕಂಥ ವಾಯು ಇದೆಯಲ್ಲ, ಈ ವಾಯುವಿಗೆ ಸುಷುಮ್ನಾ ನಾಡಿಯಲ್ಲಿ ಇರ್ತಾನೆ. ಅಂದ್ರೆ ನಡುವೆ ಇರತಕ್ಕಂಥ ನಾಡಿ. ಒಂದು ಕಡೆ ಇಡ, ಇನ್ನೊಂದು ಕಡೆ ಪಿಂಗಳ. ಇಡ ಪಿಂಗಳಗಳ ನಡುವೆ ಇವನು ಈ ಅಗ್ನಿನಾಡಿ ಇರುತ್ತೆ, ಈ ವಾಯುನಾಡಿ ಇರುತ್ತೆ. ಇದೇ ಪ್ರಾಣ, ಮುಖ್ಯ ಪ್ರಾಣ ಅಂತ ಕರೀತೀವಿ. ನಮ್ಮ ಎಲ್ಲಾ ಅಂಗಗಳು ಕೂಡ ಇದನ್ನ ಮೇರುದಂಡದಲ್ಲಿ ಒಳಗಡೆ ಇರತಕ್ಕಂಥದ್ದಿದು. ಮೇರು ಅಂದ್ರೆ ಇಲ್ಲಿ ಗುದ ಪ್ರದೇಶದಿಂದ ಈ ಕಂಠ ಪ್ರದೇಶದವರೆಗೆ ನೇರವಾಗಿ ಬರತಕ್ಕಂಥದ್ದನ್ನು ಮೇರುದಂಡ ಅಂತ ಕರೀತಾರೆ. ಈ ಮೇರುದಂಡ ಅಥವಾ ಎಷ್ಟಿಂದ ಕೋಲು, ಆ ಕೋಲಿನ ನಡುವೆ